ಪೊಲೀಸ್ ಇಲಾಖೆ ಮೇಲೆ ಲಂಚಾವತಾರ ಬಾಂಬ್ ಅನ್ನ ಹಾಕಲಾಗಿದೆ. ಏನಿದು ಇಲಾಖೆಯಲ್ಲಿ ದಿನಕ್ಕೊಂದು ಕರ್ಮಕಾಂಡಗಳು ಕೇಳಿಬರ್ತಾ ಇದೆ. ನಟ ದರ್ಶನ್ ಪ್ರಕರಣದಲ್ಲಿ ಹೆಸರನ್ನ ಮಾಡಿದ್ದಂತಹ ಅಧಿಕಾರಿ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಇದೀಗ ಪೊಲೀಸ್ ಆಯುಕ್ತರೇ, ಏನಿದು ನಿಮ್ಮ ಇಲಾಖೆಯಲ್ಲಿ ಕರ್ಮಕಾಂಡ? ಪೊಲೀಸ್ ಇಲಾಖೆ ಮೇಲೆ ಲಂಚಾವತಾರದ ಬಾಂಬ್ ಅನ್ನ ಹಾಕಲಾಗಿದೆ. ಏನಿದು ಇಲಾಖೆಯಲ್ಲಿ ದಿನಕ್ಕೊಂದು ಕರ್ಮಕಾಂಡಗಳು, ದಿನಕ್ಕೊಂದು ಪ್ರಕರಣಗಳು ಹೊರಗಡೆ ಬರ್ತಿದ್ದಾವೆ. ನಟ ದರ್ಶನ್ ಪ್ರಕರಣದಲ್ಲಿ ಹೆಸರು ಮಾಡಿದ್ದ ಅಧಿಕಾರಿ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಇದೀಗ ಪೊಲೀಸ್ ಆಯುಕ್ತರೇ, ನಿಮ್ಮ ಇಲಾಖೆಯಲ್ಲಿ ಏನಿದು ಕರ್ಮಕಾಂಡ? ದಿನಕ್ಕೊಂದು ಕರ್ಮಕಾಂಡಗಳು ಕೇಳಿ ಬರ್ತಾ ಇದ್ದಾವೆ. ನಿಮ್ಮಿಂದ ನೊಂದವರು ನ್ಯಾಯ ನಿರೀಕ್ಷೆ ಮಾಡಬಹುದು ಪ್ರಶ್ನೆ ಕೂಡ ಇದೀಗ ಇಲ್ಲಿ ಉದ್ಭವವಾಗಿದೆ. ಸಿದ್ದರಾಮಯ್ಯ ಸಭೆ ಮಾಡಿದ್ರು, ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಹಲವು ಆರೋಪಗಳು ಪೊಲೀಸ್ ಇಲಾಖೆ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ಮಾಡಿದ್ರು. ಸಭೆ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ಮೇಲೆ ಇದೀಗ ಲಂಚಾವತಾರದ ಬಾಂಬ್ ಅನ್ನ ಹಾಕಲಾಗಿದೆ. ದಿನಕ್ಕೊಂದು ಇದೇ ರೀತಿಯಾದಂತಹ ಕರ್ಮಕಾಂಡಗಳು ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನಟ ದರ್ಶನ್ ಪ್ರಕರಣದಲ್ಲಿ ಹೆಸರು ಮಾಡಿದ್ದ ಅಧಿಕಾರಿ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಲಂಚ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಪೊಲೀಸ್ ಆಯುಕ್ತರೇ, ನಿಮ್ಮ ಇಲಾಖೆಯಲ್ಲೇ ಈ ಕರ್ಮಕಾಂಡಗಳು ಇರುವಂತದ್ದು. ದಿನಕ್ಕೊಂದು ಕರ್ಮಕಾಂಡಗಳು ಬರ್ತಾ ಇದ್ದಾವೆ. ನಿಮ್ಮಿಂದ ನೊಂದವರು ನ್ಯಾಯವನ್ನ ನಿರೀಕ್ಷೆ ಮಾಡಬಹುದಾಗಾದ್ರೆ ನಿಮ್ಮ ಹತ್ರ ಬರ್ತಾರೆ ನ್ಯಾಯ ಕೇಳ್ಕೊಂಡು ಎಷ್ಟೋ ಜನ ನೊಂದಿರುವಂತವ್ರು. ಆದ್ರೆ ನೀವೇ ನೋವನ್ನ ಕೊಟ್ರೆ ನಿಮ್ಮಿಂದ ನೊಂದವರು ಯಾರ ಬಳಿ ಹೋಗ್ಬೇಕು ನ್ಯಾಯಕ್ಕೆ? ನ್ಯಾಯವನ್ನ ನಿರೀಕ್ಷೆ ಮಾಡಬಹುದಾ ಅವರು? ಪೊಲೀಸ್ ಇಲಾಖೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಎಡವಟ್ಟುಗಳು ಆಗ್ತಾ ಇರುವಂತದ್ದು, ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ಮಾಡಿದ್ರು ಕೂಡ ಎಚ್ಚೆತ್ಕೊಂಡಿಲ್ಲ. ಪದೇ ಪದೇ ಈ ರೀತಿಯಾದಂತಹ ಆರೋಪಗಳು, ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸ್ ಇಲಾಖೆ? ಇವರಿಂದ ನೋವನ್ನ ಅನುಭವಿಸಿರೋಂಥವ್ರು ಯಾರ ಬಳಿ ಹೋಗ್ಬೇಕು ನ್ಯಾಯಕ್ಕಾಗಿ? ಏನೋ ಒಂದಾಯ್ತು, ಅವಘಡ ಆದಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ಬರ್ತಾರೆ. ಕಳ್ತನ ಆಯ್ತು, ಅದಾಯ್ತು, ಹಲ್ಲೆ ಆಯ್ತು, ಹೀಗಾಯ್ತು, ನ್ಯಾಯ ಕೊಡಿ ಸ್ವಾಮಿ ಅಂತ. ಆದ್ರೆ ನೀವೇ ಅವ್ರಿಗೆ ನೋವನ್ನ ಕೊಟ್ರೆ ಏನ್ ಮಾಡ್ಬೇಕು? ನ್ಯಾಯವನ್ನ ನಿರೀಕ್ಷೆ ಮಾಡ್ಬೇಕಾ ಅವರು? ಯಾರ ಹತ್ರ ಹೋಗ್ಬೇಕು ಅವರು? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಇದೀಗ ಉದ್ಭವವಾಗ್ತಾ ಇದ್ದಾವೆ. ನಟ ದರ್ಶನ್ ಪ್ರಕರಣದಲ್ಲಿ ಹೆಸರು ಮಾಡಿದಂತಹ ಅಧಿಕಾರಿ ಪೊಲೀಸ್ ಇಲಾಖೆ ಮೇಲೆ ಲಂಚಾವತಾರದ ಬಾಂಬ್ ಅನ್ನ ಹಾಕಲಾಗಿದೆ. ಎಸಿಪಿ ಚಂದನ್ ಗೌಡ ಮೇಲೆ ಜೀವ ಬೆದರಿಕೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ಮೋಹನ್ ಗೌಡ ಈ ಕುರಿತಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸಿಪಿ ಚಂದನ್ ಗೌಡ, ಹರೀಶ್ ಭಗವಾನ್, ವಿಕಾಸ್ ಇದಕ್ಕೆ ಕಾರಣ ಇದೀಗ ಆರೋಪವನ್ನ ಮಾಡ್ತಿದ್ದಾರೆ. ಸೃಜನ್ ಎಂಬಾತನಿಂದ ಎಸಿಪಿ ಚಂದನ್ ಗೌಡ ಮೇಲೆ ಆರೋಪವನ್ನ ಮಾಡಲಾಗಿದೆ. ಸೃಜನ್ ಎಂಬಾತ ನಡೆಸುತ್ತಿದ್ದ ಮೈದಾ ಹಿಟ್ಟು ಕಂಪನಿ, ಆ ಕಂಪನಿ ಮೇಲೆ ಲಂಚಾವತಾರ ಮಾಡಿರುವಂತದ್ದು. ಬೆಂಗಳೂರಿನಿಂದ ಹೊರದೇಶಗಳಿಂದ ಮೈದಾ ಹಿಟ್ಟಿನ ಕಂಪನಿಯನ್ನ ನಡೆಸ್ತಾ ಇದ್ರು ಸುಜನ್ ಅನ್ನೋರು. ಆದ್ರೂ ಕೂಡ ಅವರ ಹತ್ತಿರ ಲಂಚವನ್ನ ಕೇಳೋದಕ್ಕೆ ಹೋಗಿದ್ರು. ಇದೀಗ ಆ ಕುರಿತಾದ ಒಂದು ರೀತಿಯಾದಂತಹ ಪ್ರಕರಣ ಹೊರಗಡೆ ಬಂದಿರುವಂತದ್ದು. ಮಣಿ ಅಂತ ಇತರರೆಲ್ಲ ಸೇರ್ಕೊಂಡು ನಮಗೆ ಪರ್ಸನಲ್ ಟಾರ್ಗೆಟ್ ಮಾಡಿ ಬಡ್ಸ್ ಕೇಸ್ ಅನ್ನೋದು ಒಂದು ಆಕ್ಟ್ ನ ತಂದು ನಮ್ಮ ಮೇಲೆ ಇಂಪೋಸ್ ಮಾಡ್ತಾರೆ. ಅದಕ್ಕೆ ಬೇಸಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ. ರಾತ್ರಿ FIR ಮಾಡ್ತಾರೆ, ಬೆಳಿಗ್ಗೆ ಬಂದು ಅರೆಸ್ಟ್ ಮಾಡ್ತಾರೆ. ನಮಗೆ ಅರೆಸ್ಟ್ ಮಾಡೋದಾಗ FIR ಕಾಪಿನೂ ತೋರಿಸಲ್ಲ, ಎತ್ತಕ್ಕೆ ಅರೆಸ್ಟ್ ಮಾಡ್ತಾ ಇದಾರೆ ಅಂತನೂ ಹೇಳಲ್ಲ. ಇದು ಎಲ್ಲ ಪ್ರೊಸೀಜರಲ್ ಲ್ಯಾಪ್ಸ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದೇ ಅವ್ರದ್ದು ಒಂದು ಅಜೆಂಡಾ ಆಗೋಗಿದೆ. FIR ಮಾಡೋದು, ಅರೆಸ್ಟ್ ಮಾಡೋದು, ಇದೇ ಅವರು ಹ್ಯಾಬಿಟ್ ಆಗೋಗಿದೆ. ಒಂದು ತಿಂಗಳಲ್ಲಿ 3 FIR ನನ್ನ ಮೇಲೆ ಜಾರಿ ಮಾಡಿದ್ದಾರೆ. ಈ ಬಡ್ಸ್ ಆಕ್ಟ್ ಅನ್ನೋದು ಬರೋದೇ ಇಲ್ಲ ನಮಗೆ, ಆದರೂ ನಮ್ಮ ಮೇಲೆ ಇಂಪೋಸ್ ಮಾಡಿ ನಮಗೆ ಮಾನಸಿಕವಾಗಿ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಉಲ್ಟಾ ಥ್ರೆಟ್ನಿಂಗೂ ಮಾಡ್ತಾರೆ. ನಮಗೆ ಇನ್ನೂ ಇದೆ, ಇನ್ನೂ ಮಾಡಿ ತೋರಿಸ್ತೀವಿ ಅಂತ. ನಾವು ಗೃಹ ಮಂತ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತೀವಂದ್ರೆ, ಈ ಥರ ಪೊಲೀಸ್ ಅವರು ಮತ್ತು
ಕಾನೂನಿರೋ ಜಾಗದಲ್ಲಿ ನ್ಯಾಯಕ್ಕಾಗಿ ನಾವು ಬಂದ್ರೆ ಈ ತರ ಪೊಲೀಸ್ ಅವರು ಉಲ್ಟಾ ಆಗಿ ಈ ತರ ಒಬ್ಬರು ಇನ್ನೋಸೆಂಟ್ ಪೀಪಲ್ ಮೇಲೆ ಈ ತರ FIR ಗಳನ್ನ ಫೈಲ್ ಮಾಡಿ ದೇ ಆರ್ ಮಿಸ್ಯೂಸಿಂಗ್ ದ ಪವರ್. ನಮ್ಮ ಅಪ್ಪ ಅಮ್ಮಗೆ ಇದ್ರಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಎತ್ತುವಂತ ಸಂಬಂಧನೇ ಇಲ್ಲ, ಆದ್ರೂ ಅವ್ರ ಮೇಲೇನು FIR ಮಾಡಿದ್ದಾರೆ. ಇದು ಎಲ್ಲ ಗೊತ್ತಾಗುತ್ತೆ. ಇವರೆಲ್ಲ ಸೇರಿ ಪರ್ಸನಲಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಗೃಹ ಮಂತ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇಂಥ ಕೇಸಸ್ಗಳೆಲ್ಲ ಏನೇನು ಮಾಡ್ತಿದಾರೋ ಪೊಲೀಸ್ ಅವರು ಸ್ವಲ್ಪ ನಮಗೆ ನ್ಯಾಯ ಮಾಡಿ ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾಳೆ ನಮಗೇನೇ ತೊಂದರೆ ಆಗಲಿ, ನಮ್ಗೆ ಅಪಾತ ಇದೆ ಅಂತ ನಾನು ಹೇಳ್ತಿರೋದು ಕಾರಣವಾಗಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ, ನಮ್ಮ ಕುಟುಂಬಕ್ಕೆ ಮೋಹನ್ ಗೌಡ್ರು, ACP ಚಂದನ್ ಗೌಡ್ರು ಮತ್ತೆ ಈ ಹರೀಶ್ ಭಗವಾನ್, ವಿಕಾಸ್ ಯೋಗಮಣಿನೇ ಕಾರಣ. ಪೊಲೀಸ್ ಇಲಾಖೆ ಮೇಲೆ ಇದೇ ರೀತಿಯಾದಂಥ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಇದೀಗ ಲಂಚವನ್ನ ಪಡೆದುಕೊಳ್ಳುವಂತಹ ಕುರಿತಾಗಿ ಒಂದು ಆರೋಪ ಕೂಡ ಕೇಳಿಬಂದಿದೆ. ಸೃಜನ್ ಎನ್ನುವಂಥವರು ಮೈದಾ ಹಿಟ್ಟಿನ ಕಂಪನಿಯನ್ನ ನಡೆಸ್ತಾ ಇದ್ರು. ಆ ಕಂಪನಿಯಲ್ಲಿ ಏನೋ ಒಂದು ಪ್ರಕರಣ ಆಗುತ್ತೆ. ಆ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವ ಸಲುವಾಗಿ ACP ಚಂದನ್ ಗೌಡ ಲಂಚವನ್ನ ಕೇಳಿದ್ರು ಅನ್ನುವಂಥ ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಆರೋಪವನ್ನ ಮಾಡಿದ್ದಾರೆ ಸೃಜನ್ ಅವರು ಈ ಕುರಿತಾಗಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಪೊಲೀಸ್ ಇಲಾಖೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಪ್ರಕರಣಗಳು, ದಿನಕ್ಕೊಂದು ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದ್ದಾವೆ. ಇದೀಗ ಸೃಜನ್ ಎನ್ನುವಂತವರು ಕೂಡ ಆರೋಪವನ್ನ ಮಾಡಿದ್ದಾರೆ ACP ಚಂದನ್ ಗೌಡ ಮೇಲೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ಚಂದನ್ ಗೌಡ ACP ಅವರು ಕೂಡ ನನಗೆ ಧಮಕಿ ಹಾಕಿದ್ರು ಅಥವಾ ಅವರೇ ನನ್ಗೇನಾದ್ರು ಹೆಚ್ಚು ಕಡಿಮೆ ಆದ ಕಾರಣ ಅನ್ನುವಂತ ರೀತಿಯಲ್ಲಿ ಈಗ ದೂರದಾರ ಒಂದು ವಿಡಿಯೋವನ್ನ ಮಾಡಿ ಹಾಕಿರುವಂತದ್ದು. ಇದು ಟ್ರ್ಯಾಪ್ ಆಗೋಕ್ಕೂ ಮುಂಚಿನ ಒಂದು ವಿಡಿಯೋ ಇದೆ. ಟ್ರ್ಯಾಪ್ ಆದ್ಮೇಲೂ ಕೂಡ ಒಂದು ಬೈಟ್ ಅನ್ನು ಕೊಡ್ತಾರೆ ಅವರು. ಆ ವಿಡಿಯೋವನ್ನ ಮಾಡಿರೋದ್ರಲ್ಲಿ ನನಗೆ ಯಾರೆಲ್ಲ ಥ್ರೆಟ್ ಕೊಟ್ಟಿದ್ರು, ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ನನಗೆ ಫಾಲ್ಸ್ ಕೇಸ್ಗಳನ್ನ ಹಾಕಿದ್ರು ಅನ್ನುವಂಥದ್ದನ್ನ ಡಿಟೇಲ್ಡ್ ಆಗಿ ವಿವರಿಸಿರುವಂತದ್ದು ಸುಜನ್ ಹೇಳೋ ಪ್ರಕಾರವಾಗಿ ಯಾರು ಮೋಹನ್ ಗೌಡ ಅಂತಕ್ಕಂಥ ವ್ಯಕ್ತಿ ನನಗೆ ಹಣ ಕೊಡಬೇಕಾಗಿತ್ತು. ನನ್ನ ಬಿಸ್ನೆಸ್ಗೆ ಹಣವನ್ನ ಅವರು ಯಾವುದೋ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅವರ ಮೂಲಕ ಕೋಟ್ಯಾಂತರ ರೂಪಾಯಿ ನಮ್ಮ ಬಿಸ್ನೆಸ್ ನ ಅವ್ರಿಗೆ, ನಮ್ಮ ಬಿಸ್ನೆಸ್ ಅಲ್ಲಿ ಇದ್ದಂತ ಐಟಮ್ಗಳನ್ನ ಅವ್ರಿಗೆ ಕೊಡಿಸಿದ್ರು. ಅವರು ನಮ್ಗೆ ಹಣ ಕೊಡದೆ ಓಡೋದಾಗ ನಾನು ಮೋಹನ್ ಗೌಡ ಅನ್ನುವಂತ ವ್ಯಕ್ತಿಯನ್ನ ನೀನೇ ನಮ್ಗೆ ಕೊಡ್ಬೇಕು ಅಂತ ಕೇಳಿದಾಗ ಅವರು ಮತ್ತೆ ಚಂದನ್ ಗೌಡ್ರು, ACP ಚಂದನ್ ಗೌಡ್ರು ಸೇರ್ಕೊಂಡು ನನ್ನ ಮೇಲೆ ಫಾಲ್ಸ್ ಕೇಸ್ಗಳನ್ನ ಹಾಕಿ ನನ್ನನ್ನ ಬೇರೆ 3 ಕೇಸ್ಗಳನ್ನ ಅವರೇ ಹಾಕಿ ಇಂಟ್ರಾಗೇಟ್ ಮಾಡೋದ್ರ ಮೂಲಕ ಮತ್ತೆ ಬೇರೆ ರೀತಿಯಲ್ಲಿ ನಮ್ಗೆ ಹಿಂಸೆ ಕೊಟ್ಟಿದ್ದಾರೆ. ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಅವರೇ ಕಾರಣ ಅನ್ನುವಂಥದ್ದು ಒಂದು ವಿಡಿಯೋನ ಮಾಡ್ತಾರೆ. ಜೊತೆಗೆ ಅವರು ಯಾವ ಟೈಮ್ ನಲ್ಲಿ ಏನೆಲ್ಲ ಮಾತಾಡಿದ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅದನ್ನ ಆರೋಪಗಳನ್ನು ಮಾಡುವಂಥದ್ದು. ಈಗ ACP ಚಂದನ್ ಅವ್ರ ಮೇಲೆ ಕೂಡ ಈಗ ಅವರು ಆರೋಪ ಮಾಡುವಂಥದ್ದು ಅಂದ್ರೆ ಅವರು ಕೂಡ ನನಗೆ ಥ್ರೆಟ್ ಮಾಡಿದ್ರು, ಫಾಲ್ಸ್ ಕೇಸ್ ಹಾಕಿಸಿದ್ರು ಅನ್ನುವಂಥದ್ದನ್ನ ಹೇಳುವಂಥದ್ದು. ಇದ್ರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಚಂದನ್ ಗೌಡ್ರಿಗೂ ಕೂಡ ಕೊಡಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು. ಅಂದ್ರೆ ACPಗೂ ಕೊಡ್ಬೇಕು, ಮೇಲಧಿಕಾರಿಗಳಿಗೂ ಕೂಡ ಕೊಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದನ್ನ ಆರೋಪಿಸ್ತಾರೆ. ಆದ್ರೆ ದೂರು ಕೊಡುವಂತ ಸಂದರ್ಭದಲ್ಲಿ ಚಂದನ್ ಅವರು ಪಾತ್ರ ಇದೆಯಾ ಇಲ್ವಾ ಪಾತ್ರ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಲೋಕಾಯುಕ್ತರಿಗೆ ದೂರು ಕೊಡೋದಿಲ್ಲ. ಈಗ ACP ಚಂದನ್ ಗೌಡ್ರು ಕೂಡ ನನಗೆ ಬೆದರಿಕೆ ಹಾಕಿದ್ರು ಅಥವಾ ಸುಳ್ಳು ಕೇಸ್ಗಳನ್ನ ಹಾಕಿದ್ರು ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ರೆ, ಹಾಗಾದ್ರೆ ಚಂದನ್ ಗೌಡ್ರು ಕೂಡ ಇವ್ರಿಗೆ ಬೆದರಿಕೆ ಹಾಕಿದ್ರ, ಕಾನೂನು ಬಾಹಿರವಾಗಿ ಇವ್ರಿಗೆ ಏನಾದ್ರು ಸುಳ್ಳು ಕೇಸ್ಗಳನ್ನ ಹಾಕೊಳ್ಳುವಂತದ್ದಕ್ಕೆ ಅವರು ಕೂಡ ಮುಂದಾದ್ರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಯ್ತು. ಬಟ್ ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರು 3 FIR ಗಳನ್ನ ಅವ್ರ ಮೇಲೆ ಹಾಕಿಸ್ಕೊಳ್ತಾರೆ. ಆ ನಂತರದಲ್ಲಿ ಈಗ ಗೋವಿಂದರಾಜು ಲೋಕಾಯುಕ್ತರಿಗೆ ಟ್ರ್ಯಾಪ್ ಆಗುವಂತದ್ದು 4 ಲಕ್ಷ ತೆಗೆದುಕೊಳ್ಳುವಂತ ವೇಳೆಯಲ್ಲಿ ಅದ್ರ ಹಿಂದೆ 2 ಕೋಟಿ ನಮ್ಗೆ ಆಫರ್ನ 2 ಕೋಟಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಯಾವನ್ನ ಕಂತಲ್ಲಿ 25 ಲಕ್ಷ 5 ಲಕ್ಷ ಕೊಡ್ತಾ ಬಂದಿದೀವಿ ನಾವು, ಬಹಳ ಹಿಂಸೆ ಅನುಭವಿಸಿದೀವಿ. 5 ಲಕ್ಷ ಲಾಸ್ಟ್ ನಲ್ಲಿ 4 ಲಕ್ಷ ಕೊಡುವಂತ ವೇಳೆಯಲ್ಲಿ ಲೋಕಾಯುಕ್ತರಿಗೆ ಟ್ರಾಪ್ ಆಗುವಂತದ್ದು ಅಂತ ಹೇಳ್ತಾರೆ. ಹಾಗಾಗಿ ಇವರು ಈಗೇನು ಚಂದನ್ ಗೌಡ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ACP ಚಂದನ್ ಗೌಡ ಮೇಲೆ, ಅವರು ಕೂಡ ಹಣದ ಆರೋಪ ಹೊರತುಪಡಿಸಿ ಸುಳ್ಳು ಕೇಸ್ಗಳನ್ನ ಹಾಕಿದ್ರು. ನಾವು ಏನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ. ನನ್ನ ಒಂದು ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ನ ಸಂಬಂಧ ನನ್ನ ಹತ್ರ ಐಟಮ್ ತೆಗೆದುಕೊಂಡಿರುವಂತದ್ದಕ್ಕೆ ಈ ಮೋಹನ್ ಗೌಡ ಅನ್ನುವಂತ ವ್ಯಕ್ತಿ ನಮ್ಮ ಕೋಟ್ಯಾಂತರ ರೂಪಾಯಿ ಐಟಮ್ ಅನ್ನ ತೆಗೆದುಕೊಂಡು ವಾಪಸ್ ಕೊಡ್ಲಿಲ್ಲ. ಇದ್ರ ಮೇಲೆ ತನಿಖೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ಅವರು ನಮ್ಮ ಮೇಲೇನೆ FIR ಹಾಕಿ, ಮೋಹನ್ ಗೌಡ ಮತ್ತೆ ಚಂದನ್ ಗೌಡ್ರು ಸೇರ್ಕೊಂಡು ನಮ್ಮ ಮೇಲೇನೆ FIR ಹಾಕಿ ನಮ್ಮನ್ನ ಇಂಟ್ರಾಗೇಟ್ ಮಾಡೋದ್ರ ಮೂಲಕ ನನ್ನನ್ನ ಹಿಂಸೆ ಕೊಡ್ತಿದ್ದಾರೆ ಅನ್ನುವಂಥದ್ದು ಈಗ ಸುಜಯ್ನ ಆರೋಪ ಆಗಿದೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.